ಬಹುನಿರೀಕ್ಷಿತ ಲೋಕ ಸಮರಕ್ಕೆ ಇವತ್ತು ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಚುನಾವಣಾ ದಿನಾಂಕ ಘೋಷಣೆಯಾಗುತ್ತೆ. ದೆಹಲಿಯ ವಿಜ್ಞಾನ ಭವನದಲ್ಲಿ ಆಯೋಗ ಸುದ್ದಿಗೋಷ್ಠಿಯನ್ನ ನಡೆಸಲಿದೆ. ಸುದ್ದಿಗೋಷ್ಠಿಯನ್ನ ನಡೆಸಿ ದಿನಾಂಕವನ್ನ ಘೋಷಣೆ ಮಾಡಲಿದೆ ಚುನಾವಣಾ ಆಯೋಗ. ಈ ಬಾರಿ ಎಷ್ಟು ಹಂತದಲ್ಲಿ ಚುನಾವಣೆ ನಡೆಯುತ್ತೆ, ಯಾವ ದಿನಾಂಕದಂದು ಚುನಾವಣೆ ನಡೆಯುತ್ತೆ, ಯಾವ ರಾಜ್ಯಗಳಲ್ಲಿ ಎಷ್ಟು ಹಂತಗಳಲ್ಲಿ ಚುನಾವಣೆಯನ್ನ ನಡೆಸಲಾಗುತ್ತೆ, ಜೊತೆಗೆ ಮತ ಎಣಿಕೆ ಕಾರ್ಯ ಯಾವಾಗ ಆಗುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಚುನಾವಣಾ ಆಯೋಗ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸುದ್ದಿಗೋಷ್ಠಿಯ ಮೂಲಕ ನೀಡಲಿದೆ. ಬಹುನಿರೀಕ್ಷಿತ ಲೋಕ ಸಮರಕ್ಕೆ ಇವತ್ತು ಮುಹೂರ್ತ ಫಿಕ್ಸ್ ಆಗ್ತಾ ಇರೋದು. ಎಲ್ಲಾ ಪಕ್ಷಗಳು ಕೂಡ ಈಗಾಗಲೇ ಚುನಾವಣಾ ಅಖಾಡದಲ್ಲಿ ಭರ್ಜರಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇವೆ. ಮತದಾರರನ್ನ ಸೆಳೆಯೋಕೆ ವಿವಿಧ ರೀತಿಯ ತಂತ್ರಗಾರಿಕೆಯನ್ನ ಬಳಕೆ ಮಾಡಿಕೊಳ್ತಾ ಇವೆ. ಅಭ್ಯರ್ಥಿಗಳ ಘೋಷಣೆಯಲ್ಲೂ ಕೂಡ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಹಾಗೆ ಪ್ರಾದೇಶಿಕ ಪಕ್ಷಗಳು ಬ್ಯುಸಿಯಾಗಿವೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಮಧ್ಯಾಹ್ನ 3 ಗಂಟೆಗೆ ಸುದ್ದಿಗೋಷ್ಠಿ. ಅಂದಾಜಿನ ಪ್ರಕಾರ ಯಾವಾಗಿನಿಂದ ಚುನಾವಣೆ ಆರಂಭ ಆಗಬಹುದು, ಎಷ್ಟು ಹಂತಗಳಲ್ಲಿ ಚುನಾವಣೆ ನಡೆಯುವಂತ ನಿರೀಕ್ಷೆ ಇದೆ ಜಗದೀಶ್? ವಿದ್ಯಶ್ರೀ, 2024ರ ಲೋಕಸಭಾ ಅಖಾಡಕ್ಕೆ ಬಹಳಷ್ಟು ಕುತೂಹಲ ಮೂಡಿಸಿದ್ದು ಚುನಾವಣಾ ದಿನಾಂಕ ಯಾವತ್ತು ಘೋಷಣೆ ಆಗುತ್ತೆ ಅಂತ. ಅದಕ್ಕೆ ಇವತ್ತು ತೆರೆ ಬೀಳಲಿದೆ. ಮಧ್ಯಾಹ್ನ 3 ಗಂಟೆಗೆ ವಿಜ್ಞಾನ ಭವನದಲ್ಲಿ ಕೇಂದ್ರದ ಚುನಾವಣಾ ಆಯೋಗದ ಮುಖ್ಯಸ್ಥರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಎಷ್ಟು ಹಂತಗಳಲ್ಲಿ ಚುನಾವಣೆ ಆಗುತ್ತೆ ಇಡೀ ದೇಶಾದ್ಯಂತ ಅನ್ನುವಂತಹ ವಿಚಾರವನ್ನ ಅಧಿಕೃತವಾಗಿ ಘೋಷಣೆಯನ್ನ ಮಾಡಲಿದ್ದಾರೆ. 2019ರ ಲೋಕಸಭಾ ಚುನಾವಣೆಯನ್ನು ಲೆಕ್ಕಾಚಾರದಲ್ಲಿ ಇಟ್ಕೊಂಡು ನೋಡ್ತಾ ಹೋದ್ರೆ ಒಟ್ಟು 7 ಹಂತಗಳಲ್ಲಿ ಅವಾಗ ಚುನಾವಣೆ ನಡೆಸಲಾಗಿತ್ತು ಇಡೀ ದೇಶಾದ್ಯಂತ. ಆದ್ರೆ ಈ ಬಾರಿ 7 ರಿಂದ 8 ಹಂತಗಳಲ್ಲಿ ಚುನಾವಣೆ ನಡೆಸಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಕಾರಣ ಏನು ಅಂತಂದ್ರೆ ಕೆಲವೊಂದು ಭಾಗಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ನಾರ್ತ್ ಈಸ್ಟ್ ಭಾಗಗಳು ಏನಿದಾವೆ ಅದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಪಶ್ಚಿಮ ಬಂಗಾಳ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಆ ಭಾಗದಲ್ಲಿ ಜಾರ್ಖಂಡ್ ಆಗಿರ್ಬೋದು, ಈ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಏನಂತಂದ್ರೆ ಉದ್ವಿಗ್ನವಾದಂತಹ ವಾತಾವರಣ ಇದೆ. ಅಂದ್ರೆ ಮಣಿಪುರದಂತಹ ಒಂದು ಘಟನೆಗಳು ಮತ್ತಷ್ಟು ಹೆಚ್ಚಿನ ಭದ್ರತೆಯನ್ನು ಕೊಡಬೇಕಾದಂತಹ ಅನಿವಾರ್ಯತೆ ಇರುವಂತಹ ಕಾರಣಕ್ಕಾಗಿ ಅಲ್ಲಿ ಒಂದು ಹೆಚ್ಚಿನ ಹಂತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಚುನಾವಣೆ ನಡೆಸುವಂತಹ ಸಾಧ್ಯತೆ ಇದೆ. ಅಲ್ಲಿ ಕೆಲವೊಂದು 4 ರಿಂದ 5 ಹಂತಗಳಲ್ಲಿ ಆ ರಾಜ್ಯಗಳನ್ನ ಸೇರ್ಪಡೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುವಂತಹ ಕಾರಣಕ್ಕಾಗಿ ಅಲ್ಲಿ ಹೆಚ್ಚಿನ ಪ್ರಮಾಣ ಆಗುವಂತಹ ಕಾರಣಕ್ಕಾಗಿ ಇಡೀ ದೇಶಾದ್ಯಂತ ಒಟ್ಟು 8 ಹಂತಗಳಲ್ಲಿ ಚುನಾವಣೆ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಇನ್ನು ಕರ್ನಾಟಕದ ವಿಚಾರವಾಗಿ ಹೇಳ್ತಾ ಹೋದ್ರೆ ಕರ್ನಾಟಕದಲ್ಲಿ 2 ಹಂತಗಳಲ್ಲಿ ಚುನಾವಣೆ ಆಗುವಂತಹ ನಿರೀಕ್ಷೆ ಇಟ್ಕೊಳ್ಳಲಾಗಿರುವಂತದ್ದು. 2019ರಲ್ಲೂ ಸಹಿತ ಅದೇ ರೀತಿಯಾದಂತಹ ಚುನಾವಣೆ ಆಗಿತ್ತು. ಅಂದ್ರೆ ಮೊದಲ ಹಂತದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಚುನಾವಣೆಗಳಾದ್ರೆ 2ನೇ ಹಂತದಲ್ಲಿ ದಕ್ಷಿಣ ಕರ್ನಾಟಕದ ಚುನಾವಣೆಗಳು ಆಗುವಂತಹ ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿದೆ. ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ತಯಾರಿಗಳನ್ನ ಸಹಿತ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ಮಾಡಿದೆ. ಈಗಾಗಲೇ ಆಯಾ ರಾಜ್ಯಗಳಿಗೆ ಕೇಂದ್ರ ಚುನಾವಣಾ ಆಯೋಗ ವಿವರವನ್ನ ಕೊಟ್ಟಿರುವಂತದ್ದು, ಮತ್ತೆ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು ಅನ್ನುವಂತಹ ಸಂಪೂರ್ಣವಾದಂತಹ ಪೂರ್ವ ಸಿದ್ಧತೆಗಳನ್ನೆಲ್ಲವೂ ಸಹಿತ ಮಾಡಿಕೊಂಡಿದೆ. ಮತ್ತೆ ಇವತ್ತಿನಿಂದಲೇ ಯಾವಾಗ ಅಧಿಕೃತವಾಗಿ ಘೋಷಣೆ ಆಗುತ್ತಲ್ಲ, ಅದಾದ ಮೇಲೆ ನೀತಿ ಸಂಹಿತೆಯು ಸಹಿತ ಆರಂಭ ಆಗ್ಬಿಡುತ್ತೆ. ಆ ಮೂಲಕವಾಗಿ ಕೇಂದ್ರ ಚುನಾವಣಾ ಆಯೋಗ ಇವತ್ತು ಅಧಿಕೃತವಾಗಿ ಚುನಾವಣೆಗೆ ಮುಹೂರ್ತವನ್ನ ಫಿಕ್ಸ್ ಮಾಡಲಿದೆ. ಮತ್ತೆ ಇದು ಕೇವಲ ಲೋಕಸಭೆಗೆ ಮಾತ್ರ ಸೀಮಿತ ಅಲ್ಲ ವಿದ್ಯಶ್ರೀ, ಇದರ ಜೊತೆಗೆ ಒಟ್ಟು 4 ರಾಜ್ಯಗಳು ಮತ್ತೆ ಅದರ ಜೊತೆಗೆ ಜಮ್ಮು ಕಾಶ್ಮೀರ, ಈ ಎಲ್ಲಾ ಕಡೆಗೂ ಸಹಿತ ವಿಧಾನಸಭೆಯ ಚುನಾವಣೆಯನ್ನು ಸಹಿತ ಅಧಿಕೃತವಾಗಿ ಘೋಷಣೆಯನ್ನ ಮಾಡ್ತಾರೆ. ನಮ್ಮ ಪಕ್ಕದ ರಾಜ್ಯ ಆಗಿರ್ತಕ್ಕಂಥ ಆಂಧ್ರ ಪ್ರದೇಶ ಆಗಿರ್ಬೋದು, ಅರುಣಾಚಲ ಪ್ರದೇಶ ಆಗಿರ್ಬೋದು, ಸಿಕ್ಕಿಂ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಈ ಎಲ್ಲಾ ರಾಜ್ಯಗಳಲ್ಲೂ ಸಹಿತ ಈ ಬಾರಿ ಮತ್ತೆ ವಿಧಾನಸಭೆಗೆ ಚುನಾವಣೆಗೆ ಅಧಿಕೃತವಾದಂತಹ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ, ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಆ ಮೂಲಕವಾಗಿ ಅಲ್ಲಿ ಆಯಾ ರಾಜ್ಯಗಳಲ್ಲೂ ಸಹಿತ ವಿಧಾನಸಭೆ ಚುನಾವಣೆಗೆ ಅಖಾಡಕ್ಕೆ ಮುಹೂರ್ತ ಫಿಕ್ಸ್ ಆಗುತ್ತೆ. ಮತ್ತೊಂದು ಕಡೆಗೆ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಜಮ್ಮು ಕಾಶ್ಮೀರ. ಯಾಕಂದ್ರೆ 2019ರಲ್ಲಿ ಯಾವಾಗ 370 ಆಕ್ಟ್ ತೆಗೆದುಕೊಳ್ಳಲಾಯಿತು, ಕಾಯ್ದೆಯನ್ನು ವಾಪಸ್ ತೆಗೆದುಕೊಳ್ಳಲಾಯಿತು, ಮಸೂದೆಯನ್ನು ವಾಪಸ್ ತೆಗೆದುಕೊಳ್ಳಲಾಯಿತು, ಅದಾದ ನಂತರ ನಡೆಯುತ್ತಿರತಕ್ಕಂತಹ ಮೊದಲ ಚುನಾವಣೆ ಅಧಿಕೃತವಾಗಿ ಈಗ ಘೋಷಣೆ ಆಗುತ್ತೆ ಇವತ್ತು ಅನ್ನುವಂತಹ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ. ಆ ಮೂಲಕವಾಗಿ ಜಮ್ಮು ಕಾಶ್ಮೀರದಲ್ಲೂ ಸಹಿತ ಸ್ಥಳೀಯ ವಿಧಾನಸಭೆಯ ಚುನಾವಣೆಗೂ ಸಹಿತ ಇವತ್ತು ಮುಹೂರ್ತ ಫಿಕ್ಸ್ ಆಗುತ್ತೆ. ಮತ್ತೊಂದು ಕಡೆಗೆ ರಾಜಕೀಯ ಪಕ್ಷಗಳು ಸಹಿತ ತಮಗೆ ಬೇಕಾಗಿರ್ತಕ್ಕಂತಹ ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಿದ್ದಾವೆ. ಒಂದು ಕಡೆಗೆ ಈಗಾಗಲೇ ಬಿಜೆಪಿಗೆ ಯಾವೆಲ್ಲ ಪಕ್ಷಗಳು ಸೇರ್ಪಡೆ ಆಗಬೇಕು ಅನ್ನುವಂಥದ್ದು ಎನ್ಡಿಎ ಬಹುತೇಕ ಫೈನಲ್ ಮಾಡ್ಕೊಂಡು ಬಿಟ್ಟಿದೆ. ಮತ್ತೊಂದು ಕಡೆಗೆ ಇಂಡಿಯಾ ಮೈತ್ರಿಕೂಟದಲ್ಲೂ ಸಹಿತ ಸೀಟು ಹಂಚಿಕೆಯ ವಿಚಾರದಲ್ಲಿ ಈಗಾಗಲೇ ಬಹುತೇಕ ಅಂತಿಮ ಹಂತಕ್ಕೆ ಬಂದಿರುವಂತದ್ದು. ಬಹುತೇಕ ಎಲ್ಲಾ ಕಡೆಗೂ ಸಹಿತ ತಮಿಳುನಾಡು ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಅಥವಾ ಉತ್ತರ ಭಾರತದ ಬಹುತೇಕ ರಾಜ್ಯಗಳಾಗಿರ್ಬೋದು, ಅದರಲ್ಲೂ ಪ್ರಮುಖವಾಗಿ ಯುಪಿ ಮತ್ತೆ ಬಿಹಾರದಲ್ಲಿ ಈ ಎಲ್ಲಾ ಕಡೆಗೂ ಸಹಿತ ಸೀಟು ಹಂಚಿಕೆ ಇಂಡಿಯಾ ಮೈತ್ರಿಕೂಟ ಮಾಡಿಕೊಂಡಿದೆ. ಹಾಗಾಗಿ ಇವತ್ತಿನಿಂದ ಚುನಾವಣೆಯ ಕಾವು ಅಧಿಕೃತವಾಗಿ ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ವಿದ್ಯಶ್ರೀ, ಥ್ಯಾಂಕ್ ಯು ಜಗದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.